ಅಂಬಾನಿಗೂ ಕಂಟಕ ಆಗೈತಿ ಈ ವಕ್ಫ್ ಬೋರ್ಡ್. ನಿಮ್ಮ ಆಸ್ತಿ ಎಷ್ಟ ಲೀಗಲ್ ಆಗಿ ನಿಮ್ಮದಾಗಿದ್ರು ವಕ್ಫ್ ನಂದು ಅಂತು ಅಂದ್ರ ನೀವು ಕೊಡಬೇಕು. ಅಂಬಾನಿ ಅವರ 12 ವರ್ಷದಿಂದ ಕೇಸ್ ಆಡಕತ್ತಾರ. ಅವ್ರಿಗೆ ಇನ್ನ ಅವ್ರ ಜಾಗ ಸಿಕ್ಕಿಲ್ಲ. ನ್ಯಾಯಾಲಯದ ಚೌಕಟ್ ಇಲ್ದಾಗ ಎಷ್ಟು ಮೆರೆದಿತ್ತು ವಕ್ಫ್ ಬೋರ್ಡ್, ಈಗ ಅಷ್ಟ ಸುಮ್ ಕುಂದ್ರಬೇಕಾಕೈತಿ. ವಕ್ಫ್ ಬಿಲ್ ಪಾಸ್ ಆದ್ಮೇಲೆ ಎಷ್ಟು ಮಂದಿ ಆರಾಮಾಗಿ ನಿದ್ದಿ ಮಾಡ್ಯಾರೋ ಯಾರಿಗ್ ಗೊತ್ತು. ಕೋಟ್ಯಾಂತರ ಮಂದಿ ಕೂಗಿಗಿ ವಕ್ಫ್ ಬಿಲ್ ದಾರಿ ಮಾಡಿಕೊಟ್ಟೈತಿ. ಇನ್ನರೇ ಬಗ್ಗೆ ಹರಿತೈತನ್ ಕಾದು ನೋಡ್ಬೇಕಾಗೈತಿ ಆಂಟಿಲಿಯಾ ಬಂಗ್ಲೆದು ತಕರಾರು. ನಮಸ್ಕಾರ ರೀ. ವಕ್ಫು ಸರ್ವಾಧಿಕಾರಿ ಐತಿ, ಕಂಡಿದ್ದೆಲ್ಲ ತಂದ ಅಂತೈತಿ ಅಂತ ನಮಗೆಲ್ಲ ಗೊತ್ತಿತ್ತು. ಅದನ್ನ ಪ್ರೂವ್ ಮಾಡಕ ಲೇಟೆಸ್ಟ್ ಆಗಿ ಇನ್ನೊಂದು ಉದಾಹರಣೆ ಸಿಕ್ಕೈತ್ ನೋಡ್ರಿ. ಅಂಬಾನಿ ಅವ್ರು ಯಾರಿಗ್ ಗೊತ್ತಿಲ್ರಿ, ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಯಾವಾಗ್ಲೂ ಇರ್ತಾರ. ಭಾರತದಿಂದನ ಒಬ್ಬ ಶ್ರೀಮಂತ ಉದ್ಯಮಿ ಅದಾರಂದ್ರ ಅಂಬಾನಿಯವ್ರ ಅದಾರಂತ ಯಾವಾಗ್ಲೂ ನಾವು ಹೇಳ್ತಿರ್ತೀವಿ. ಅಂತ ಅಂಬಾನಿಯವರ ಐಷಾರಾಮಿ ಬಂಗಲೆ ಐತಲ್ರಿ, ಅದು ವಕ್ಫ್ ಬೋರ್ಡ್ ಅಂತ. ಖರೆ ರೀ, ನೀವು ಕೇಳಿಸ್ಕೊಂಡಿದ್ದು ಸರಿ ಐತಿ. ಅಂಬಾನಿಯವರ ಐಷಾರಾಮಿ ಬಂಗ್ಲೆ ವಕ್ಫ್ ಬೋರ್ಡ್ಗೆ ಸೇರಿದ್ದಂತ. ಇದು 2006ರಾಗಿಂದನೂ ನಡೆದೈತಿ. ನಮ್ದು ನಿಮ್ದು ಅಂತ ಕೋರ್ಟ್ ಒಳಗ ಕೇಸ್ ನಡೆದೈತಿ. ಅಂಬಾನಿ ಅವ್ರು ಹೇಳ್ತಾರ ನಾ ಪರ್ಚೇಸ್ ಮಾಡೀನಿ ಅಂತ. ವಕ್ಫ್ ಬೋರ್ಡ್ ಹೇಳ್ತೈತಿ ನಮ್ಮ ಆಸ್ತಿ ಐತಿ ಅಂತ. ವಕ್ಫ್ ಬೋರ್ಡ್ ಭಾರತದಾಗ ಎಲ್ಲಾ ಕಡೆ ಮನಿ ಮಾಡೈತಿ. ಹಂಗ ಮಹಾರಾಷ್ಟ್ರದಾಗೂ ಮನಿ ಐತ ಅದ್ರದ್ದು. ಮಹಾರಾಷ್ಟ್ರದಾಗ ಮುಂಬೈದಾಗ ಅದ್ರದ್ದು ಆಡಳಿತ ಜಾಸ್ತಿನ ಐತ ಅನ್ಬೋದು. ಯಾಕಂದ್ರ ಅಂಬಾನಿ ಅವ್ರನ್ನೂ ಬಿಡ್ಲಿಲ್ಲ ಅದು. ಈ ವಿವಾದ ಏನೈತಿ ನಾ ಹೇಳ್ತೀನಿ ಕೇಳ್ರಿ. ಅಂಬಾನಿ ಅವರು, ಮುಖೇಶ್ ಅಂಬಾನಿ ಅವರು 2002ರಾಗ ಆ ಒಂದು ಜಾಗನ ಖರೀದಿ ಮಾಡ್ತಾರ. 4532 ಚದರ್ ಮೀಟರ್ ಇದ್ದ ಜಾಗನ 21.5 ಕೋಟಿ ರೂಪಾಯಿ ಕೊಟ್ಟು, ಸರಿಸುಮಾರು 21.5 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾರ. ಅಂಡ್ ಅವ್ರಿಗೆ ಗೊತ್ತಿತ್ತು ಆ ಜಾಗ ವಕ್ಫ್ ಬೋರ್ಡ್ ಐತಿ ಅಂತ. ವಕ್ಫ್ ಬೋರ್ಡ್ದವರು ಆ ಜಾಗನ ಹರಾಜಿಗಿಟ್ಟಿದ್ರು. ಹಿಂಗಾಗಿ ಅವರು ಆ ಒಂದು ಜಾಗನ ಖರೀದಿ ಮಾಡ್ತಾರ. ರೊಕ್ಕ ಕೊಡ್ತಾರ, ಡೀಟೇಲ್ಸ್ ತಗೊಂತಾರ, ಕಾಗಪತ್ರ ಇವ್ರ ಹೆಸರಿಗೆ ಅದಾವ. ಅದಾದ್ಮೇಲೆ 15,000 ಕೋಟಿ ಖರ್ಚು ಮಾಡಿ ಮನಿ ಕಟ್ತಾರ. ವಿಶ್ವದ ಐಷಾರಾಮಿ ಬಂಗ್ಲೆಗಳ ಒಳಗ ಆ ಬಂಗ್ಲೆನೂ ಒಂದ. ಕೊಟ್ರು, ಮಾರಿದ್ರು, ರೊಕ್ಕ ಇಸ್ಕೊಂಡ್ರು, ಅದನ್ನು ಹೇಳಿದ್ರು. ಆ ರೊಕ್ಕನು ವಕ್ಫ್ ಬೋರ್ಡ್ಗೆ ಹಾಕಿವಿ ಅಂತಾನೂ ಹೇಳಿದ್ರು. ಮುಗಿದಿತ್ತು. 2002ರಾಗಿಂದಾನು ಸುಮ್ಮಿತ್ತು, 3ರಾಗ ಸುಮ್ಮಿದ್ರು, 4ರಾಗ ಸುಮ್ಮಿದ್ರು, 2005ರಾಗೂ ಸುಮ್ಮಿದ್ರು. 2005 ಚಾಲು ಆಗಿ ಇನ್ನೇನು 2 ತಿಂಗಳಾಗಿತ್ತು. ವಕ್ಫ್ ಅವ್ರು ಬಂದ್ರು, ಈ ಜಾಗ ನಮ್ದು ಅಂದ್ರು. ಮುಖೇಶ್ ಅಂಬಾನಿ ಅವ್ರು ಹೇಳಿದ್ರು ಇಲ್ಲ, ಈ ಜಾಗನ ಪರ್ಚೇಸ್ ಮಾಡಿ ನನ್ನ ಕಡೆ ಡಾಕ್ಯುಮೆಂಟ್ಸ್ ಅದಾವಂದ್ರು. ಆದ್ರೂ ಬಿಡ್ಲಿಲ್ಲ. ವಕ್ಫ್ ಬೋರ್ಡು ಗೊತ್ತಿತ್ತಲ್ರಿ ನಿಮಗ, ಕಂಡಿದ್ದೆಲ್ಲ ನಂದು, ಈ ಜಾಗ ನಂದು ಅಂದ್ರ ನಂದ ಅದು. ಹಿಂಗಾಗಿ ಆ ಸರ್ವಾಧಿಕಾರಿ ಬೋರ್ಡ್ಗೆ ಏನೋ ಒಂದು ಮುಗ್ದಾರ ಹಾಕೋ ಆಪ್ಷನ್ ಇರ್ಲಿಲ್ಲ. ಈಗಿನ ವಕ್ಫ್ ತಿದ್ದುಪಡಿ ಆಗೈತಿ, ಆ ಮಾತು ಬೇರೆ. ಅವಾಗೇನು ಇರ್ಲಿಲ್ಲ. ಹಿಂಗಾಗಿ ಅವಾಗಿಂದ ಕೋರ್ಟ್ನಾಗಿ ಕೇಸ್ ನಡೆದೈತಿ. ಮೊದಲು ಅಂಬಾನಿಯವರು ಟ್ರಿಬ್ಯುನಲ್ಗೆ ಹೋದ್ರು. ಟ್ರಿಬ್ಯುನಲ್ ಒಳಗ ಈ ಜಾಗ ನಾ ಕೊಂಡು ತಗೊಂಡಿನಿ, ಇಲ್ಲಿ ಬಂಗಲೆ ಕಟ್ಟಿನಿ, ನಾ ಇನ್ವೆಸ್ಟ್ ಮಾಡಿನಿ ಅಂತೆಲ್ಲ ಹೇಳಿದ್ರು. ಕರೆ ಅವ್ರದ್ದು ನಡಿಲಿಲ್ಲ ಅರ್ಥ. ಯಾಕಂದ್ರ ಟ್ರಿಬ್ಯುನಲ್ ಒಳಗಿರೋರು ಎಲ್ಲ ವಕ್ಫ್ ಕಡೆ ಅವ್ರು ಇರ್ತಾರ. ಹಿಂಗಾಗಿ ಇದು ಅಂಬಾನಿಯವ್ರು ಅದಾರ ಅಂತ ಹೇಳಿ ಕೋರ್ಟಿಗೆ ಬಂತು. ಅರ್ಥ ಆತ್ರಿ? ಅಂಬಾನಿಯವರು ಶ್ರೀಮಂತ ವ್ಯಕ್ತಿ. ಕೇಸ್ ನಡೆದೈತಿ, ಜಾಗ ನಮ್ದು ನಿಮ್ದು ಅಂತ ಹೇಳಿ ಇನ್ನ ಗೊಂದಲನ ಐತಿ. ಎಲ್ಲಾ ಡಾಕ್ಯುಮೆಂಟ್ಸ್ ಇದ್ರೂ ಅಂಬಾನಿಯವ್ರಿಗೆ ನ್ಯಾಯ ಸಿಗ್ವಲ್ತು. ಇದನ್ನ ನೋಡಿದ್ರೆ ನಮಗೊಂದ ಕ್ಲಾರಿಟಿ ಸಿಗ್ತೈತಿ. ವಕ್ಫ್ ಕೆಂಗನ ಬಿದ್ರ ಆ ಜಾಗ ಅವ್ರದ, ಆ ಪ್ರಾಪರ್ಟಿ ಅವ್ರದ. ಅಂಬಾನಿಯವ್ರಿಗೆ ಇಷ್ಟು ಕಷ್ಟ ಆಗತೈತಿ. ಅಂಬಾನಿಯವ್ರು ಅದಾರ ಅಂತ ಹೇಳಿ ಇಷ್ಟು ವರ್ಷ ಆಯ್ತು, 10, 11, 12 ವರ್ಷ ಆಯ್ತು ಕೇಸ್ ಆಡಕತ್ತಾರ. ನಿಮ್ಮೊಂದರಾದ್ರೆ ಏನ್ ಮಾಡ್ತೀವ್ರಿ? ಆ ಜಾಗ ಮಾರಿದ್ರ ಬರೋ ರೊಕ್ಕ ಎಲ್ಲ ಕೇಸಿಗೆ ಹಾಕ್ಬೇಕಾಕೈತಿ. ಒಂದ್ ವೇಳೆ ಕೇಸ್ ಉಲ್ಟಾ ಆಯ್ತು ಅಂದ್ರೆ ಹಾಕಿದ ರೊಕ್ಕ ಎಲ್ಲ ನೀರಾಗ ಹೋದಂಗ. ಏನ್ ಮಾಡ್ಬೇಕ್ರಿ? ಸಾಮಾನ್ಯ ಜನರ ಪರಿಸ್ಥಿತಿ ಹೆಂಗಿತ್ತು ನೀವ ಯೋಚನೆ ಮಾಡ್ರಿ. ಅಂಬಾನಿ ಅವ್ರಿಗೆ ಜಾಗ ಸಿಗ್ವಲ್ತು, ಅವ್ರ ಜಾಗ ಅವ್ರಿಗೆ ಸಿಗ್ವಲ್ತು. ಇನ್ನು ನಮ್ಮಂತ ನಿಮ್ಮಂತ ಸಾಮಾನ್ಯರು, ರೈತರು ಹೆಂಗ್ ಮಾಡ್ಬೇಕ್ರಿ? ಈಗ ತಿದ್ದುಪಡಿ ತಂದಿದ್ದ ಎಷ್ಟು ಯೂಸ್ ಆಗೈತಿ ನೀವ ಲೆಕ್ಕ ಹಾಕ್ರಿ. ತಿದ್ದುಪಡಿಗೂ ಮುಂಚೆ ಏನೇನೆಲ್ಲ ಕಷ್ಟ ಅನುಭವಿಸಿದ್ರಲ್ಲ, ಈಗ ಆ ಕಷ್ಟ ನಿಮಗಿಲ್ಲ. ಅಂಬಾನಿಯವ್ರನ್ನ ಸೇರಿಸಿ ಭಾರತೀಯ ಜನಸಾಮಾನ್ಯರಿಗೂ ಹೇಳಕತ್ತ, ಯಾರಿಗೂ ಈಗ ಆ ಕಷ್ಟ ಬರಂಗಿಲ್ಲ. ಇಷ್ಟು ದಿನ ಏನ್ ನಿಮಗೆ ಅನ್ಯಾಯಲೇ ಪ್ರಾಪರ್ಟಿ ಹೋಗೈತಲ್ಲ, ಅದನ್ನು ನೀವು ನಿಮ್ದು ಇತ್ತು ಅಂದ್ರೆ ನಿಮ್ದಾಗಿಸ್ಕೋಬಹುದು. ನಿಮ್ಮ ಹೆಸರಿತ್ತು, ಪಹಣಿ ಒಳಗೆ ನಿಮ್ಮ ಹೆಸರು ಬದಲಾಯಿಸಿದ್ರು, ಅದು ಬದಲಾಯಿಸಿದ ಡೇಟು ಕೊಡ್ತೈತಿ. ಅದಕ್ಕಿಂತ ಮುಂಚೆ ಯಾರ ಹೆಸರೊಳಗೆ ಇತ್ತಂತೂ ಕೊಡ್ತೈತಿ. ಈಗ ನೀವು ಅಂಜಬಾರ್ದ್ರಿ. ಯಾಕಂದ್ರ ವಕ್ಫ್ ಬೋರ್ಡ್ ಸರ್ವಾಧಿಕಾರಿ ಏನಿತ್ತಲ್ಲ, ಅದಕ್ಕೆ ಮುಗ್ದಾರ ಹಾಕೋ ಕೆಲಸ ಆಗಿಬಿಟ್ಟೈತಿ. ಮೊದಲು ಹೆಂಗಿತ್ರಿ?
ವಕ್ಫ್ ಹೇಳಿದ ವೇದ ವಾಕ್ಯ, ವಕ್ಫ್ ಏನ್ ತೀರ್ಪು ಕೊಡುತ್ತೋ ಅದನ್ನ ನಾವೆಲ್ಲ ಪಾಲನೆ ಮಾಡ್ಬೇಕಿತ್ತು. ಈಗ ಭಾರತೀಯ ಸಂವಿಧಾನದ ಪ್ರಕಾರ ತೀರ್ಪು ಬರ್ತೈತಿ, ನ್ಯಾಯಯುತವಾಗಿ ಆ ಜಾಗ ವಕ್ಫ್ದ ಇತ್ತು ಅಂದ್ರ ವಕ್ಫ್ಗ ಸೇರ್ತೈತಿ, ಇಲ್ಲ ಆ ಸಂತ್ರಸ್ತರಿಗಿತ್ತು ಅಂದ್ರ ಆ ಸಂತ್ರಸ್ತರಿಗೆ ಸೇರ್ತೈತಿ. ಈ ತಿದ್ದುಪಡಿ ಅನುಸಾರ ಹಿಂಗೈತಿ. ಇನ್ನೇನೈತಿ ಅಂದ್ರ ಈಗ ವಕ್ಫ್ ಬೋರ್ಡ್ ಏನಾರೆ ಮೊದ್ಲು ಹೆಂಗಿತ್ತು ಅಂದ್ರ ಈ ಜಾಗ ನಂದು ಅಂತ ಹೇಳಿ ಸಬ್ ರಿಜಿಸ್ಟರ್ಗೆ ಹೇಳಿದ್ರ ಆ ಜಾಗ ಅವ್ರಿಗೆ ಬರೆದು ಕೊಟ್ಟು ಬಿಡ್ತಿದ್ರು. ಈ ಜಾಗ ಇದ್ದವ್ರನ್ನ ಕೇಳ್ತಿದ್ದಿಲ್ಲ, ಅದ್ ಯಾರ್ದೋ ಏನೋ ಕತ್ತಿ ಏನು ನಡೀತಿರ್ಲಿಲ್ಲ. ವಕ್ಫ್ದು ಅಂದ್ರೆ ವಕ್ಫ್ದು. ಈಗ ಕ್ಲೈಮ್ ಮಾಡ್ಬೇಕಂದ್ರೆ ವಕ್ಫ್ ಬೋರ್ಡು ಜಿಲ್ಲಾಧಿಕಾರಿ ಹೇಳಬೇಕು ಈ ಜಾಗ ನಂದೈತಿ, ನನ್ನ ಕಡೆ ಡಾಕ್ಯುಮೆಂಟ್ಸ್ ಅದಾವಂತ, ಆವಾಗ ಅದು ಕ್ಲೈಮ್ ಆಗ್ತೈತಿ. ಅದನ್ನು ಒಂದ್ಸಲ ಕ್ರಾಸ್ ಚೆಕ್ ಆಗಿ, ಹಿಂಗಾಗಿ ಯಾರೋ ಬಂದು ನಿಮ್ಮ ಜಾಗ ಕಸ್ಕೋತಾರ ಅನ್ನೋದು ಆಗಲ್ದು ಮಾತು. ವಕ್ಫ್ ಬೋರ್ಡ್ ಅವ್ರು ಬಂದ್ರು ನಿಜಾಮರು ಕೊಟ್ಟಾರ, ಅವ್ರು ಕೊಟ್ಟಾರ, ಆ ರಾಜ ಕೊಟ್ಟಾನ, ಈ ಆದಿಲ್ ಶಾ ಕೊಟ್ಟಾನ, ಯಾರು ಬೇಕಾದವ್ರು ಕೊಡ್ಲಿ, ಹೊಸ ಹೊಸ ಡ್ರಾಮಾ ಕ್ರಿಯೇಟ್ ಮಾಡ್ಲಿ, ಏನ್ ಬೇಕಾದ್ ಮಾಡ್ರಿ ನೀವು. ಜಿಲ್ಲಾಧಿಕಾರಿಗಳು ಹ್ಞೂ ಅಂದ್ರು ಹ್ಞೂ. ಜಿಲ್ಲಾಧಿಕಾರಿ ಅವ್ರ ಹತ್ತಕ್ಕೆ ಏನಾರೆ ಬಗೆ ಹರಿಲಿಕ್ಕ ಈ ಮ್ಯಾಟ್ರು, ಆವಾಗ ಸಿವಿಲ್ ಕೋರ್ಟ್ಗೆ ಬರ್ತೈತಿ. ಅಲ್ಲಿ ನಿಮ್ಮದು ಅಂತ ಎಲ್ಲ ನೋಡಿ ಆಮೇಲೆ ತೀರ್ಪು ಬರ್ತೈತಿ. ಆದ್ರೆ ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ತೀರ್ಪು ಬರ್ತೈತಿ. ಇಲ್ಲಿ ಯಾರಿಗೂ ಅನ್ಯಾಯ ಆಗೋದೇ ಇಲ್ಲ. ಯಾರೇ ದಾನ ಮಾಡಿದ್ರು ನಿಮ್ಮ ಹತ್ತಿಕ ಡೀಟೇಲ್ಸ್ ಇರಬೇಕು. ನನ್ನ ಹತ್ತಿಗೆ ಎಲ್ಲ ಸರ್ಟಿಫಿಕೇಟ್ ಅದಾವಂತ ವಕ್ಫರ್ ತೋರಿಸ್ಬೇಕು. ವಕ್ಫ್ ಹೇಳೋದು ಸುಳ್ಳೈತಿ, ಇದು ನನ್ನ ಮುತ್ತಾತರ ಆಸ್ತಿ ಅಂತ ನಿಮ್ಮ ಹತ್ತಿಕರೆ ಇರಬೇಕು. ಅಂದಾಗ ನ್ಯಾಯ ಯಾರ್ದು ಅನ್ನೋದು ಕೋರ್ಟ್ ಡಿಸೈಡ್ ಮಾಡ್ತೈತಿ. ಕೋರ್ಟ್ಗೆ ಹೋಗಲ್ದೆ ಇಲ್ಲೇ ಡಿಸೈಡ್ ಆಕೈತಿ ಅಂದ್ರೆ ಅದನ್ನ ಜಿಲ್ಲಾಧಿಕಾರಿಗಳು ಡಿಸೈಡ್ ಮಾಡ್ತಾರ. ಹಿಂಗಾಗಿ ತಿದ್ದುಪಡಿ ಎಷ್ಟು ಯೂಸ್ ಆಗೈತಿ ನೀವೇ ಯೋಚನೆ ಮಾಡ್ರಿ. ವಕ್ಫ್ ಬಿಲ್ ಪಾಸ್ ಆಗ್ಲಿಕ್ಕಂದ್ರ ಇನ್ನು ಎಷ್ಟು ಮಂದಿ ಅದು ಎಷ್ಟು ಎಕರೆ ಸಾವಿರಾರು ಎಕರೆ ಕಳ್ಕೊತಿದ್ರೋ ಗೊತ್ತಿಲ್ಲ. ಬಿಜಾಪುರ ಒಂದ ಕಡೆ 15,000 ಎಕರೆ ವಕ್ಫ್ ತಂದು ಅಂತ ಹೇಳಿತ್ತು. ಈಗ ಅಲ್ಲಿ ಮಂದಿ ನಿರಾಳಾಗ್ಯಾರ. ಅಪ್ಪ ನಮ್ಮ ಆಸ್ತಿ ನಮಗ್ ಬರ್ತೈತಿ, ವಕ್ಫ್ ಬಿಲ್ ಪಾಸ್ ಆಗೈತಿ ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡಕತ್ತಾರ. ತಿದ್ದುಪಡಿ ವಿರೋಧ ಮಾಡೋರ್ ಕಿವಿಗೆ ಒಂದು ಮಾತು ಹೇಳ್ತೇನೆ ಕೇಳ್ರಿ. ಎಷ್ಟು ಮಂದಿ ನಿದ್ದಿಗೆಟ್ಟು, ಎಷ್ಟು ಮಂದಿ ಊಟ ಬಿಟ್ಟು ನಮ್ಮ ಆಸ್ತಿ ಯಾವಾಗ ಹೊಕ್ಕೈತೋ, ಯಾವಾಗ ವಕ್ಫ್ ತಂದಂತೈತೋ ಅಂತ ಅಂಜಾಕತ್ತಿದ್ರಲ್ಲ, ಅವರೆಲ್ಲ ನೆಮ್ಮದಿಯಿಂದ ಆರಾಮಾಗಿದ್ದಾರೆ. ಕೋಟ್ಯಾಂತರ ಮಂದಿ ಇದಕ್ಕೆ ಬಲಿ ಆಗಿದ್ರು. ಅವರೆಲ್ಲರೂ ಒಂದು ನಿಟ್ಟುಸಿರು ಬಿಟ್ಟು ನಮ್ಮ ಜಾಗ ನಮಗ್ ಸಿಗ್ತೈತಂತ ಹಾಯಾಗದಾರ. ಅದಕ್ಕೆ ಕಾರಣ ಈ ವಕ್ಫ್ ತಿದ್ದುಪಡಿ ಆಗಿದ್ದ. ಎಷ್ಟು ಚಲೋ ಆಗೈತಿ ವಕ್ಫ್ ತಿದ್ದುಪಡಿ ಅನ್ನೋದು ನೀವ ನೋಡ್ಕೊರಿ. ಇಲ್ಲಂದ್ರ ಅಂಬಾನಿ ಅವ್ರಿಗೆ ಬಿಡದಿರೋ ಭೂತ ನಿಮ್ಮನ್ನ ಬಿಡ್ತಿತ್ತೇನ್ರಿ. ಅಂಬಾನಿ ಅವ್ರು 15,000 ಕೋಟಿ ಖರ್ಚು ಮಾಡಿ ಕಟ್ಟಿರೋ ಬಂಗ್ಲೆ ನಂಬುದು ಅಂತ ಹೇಳಾಕತ್ತಿರೋದು ನೋಡಿದ್ರ ದೊಡ್ಡದಕ್ಕೆಲ್ಲ ಆಸೆ ಪಡಕತ್ತೈತಿ ವಕ್ಫ್ ಬೋರ್ಡ್ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತೈತಿ. ಒಂದ್ಸಲ ಪಾರ್ಲಿಮೆಂಟ್ ನಮ್ದಂತಾರ, ಒಂದ್ಸಲ ವಿಧಾನಸೌಧ ನಮ್ದಂತಾರ, ಈಗ ಅಂಬಾನಿ ಅವ್ರ ಬಂಗ್ಲೆ ನಮ್ದನ್ನಕತ್ತಾರ. ಇನ್ನೂ ತಮ್ಮದು ಏನೇನಂತಾರೋ ಅನ್ಲಿ, ಖರೆ ತಿದ್ದುಪಡಿ ಆದ್ಮೇಲೆ ಅದು ಅವ್ರಿಗೆ ಸೇರುತ್ತೋ ಸೇರಂಗಿಲ್ಲೋ ಅನ್ನೋದು ನ್ಯಾಯಾಲಯ ನಿರ್ಧಾರ ಮಾಡ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.